ವರ್ಷ ನೀವು ಯಾರು CET ಎಕ್ಸಾಮ್ನ ಬರೀಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಯಾಕೆಂದರೆ CET ಎಕ್ಸಾಮಲ್ಲಿ ಪ್ರತಿ ವರ್ಷ ಯಾವ ರೀತಿ ಎಕ್ಸಾಮ್ ಇರ್ತಿತ್ತಲ್ಲ ಆ ರೀತಿ ಈ ವರ್ಷ ಇರೋದಿಲ್ಲ. ಎಕ್ಸಾಮಲ್ಲಿ ಮೇಜರಾಗಿ ಕೆಲವು ಚೇಂಜಸ್ಗಳನ್ನ ಮಾಡಿದ್ದಾರೆ. ಏನೇನು ಚೇಂಜಸ್ಗಳಾಗಿದೆ ಅದ್ರ ಬಗ್ಗೆ ನೀವು ಇವಾಗಲೇ ತಿಳ್ಕೊಬಿಟ್ರೆ ನೆಕ್ಸ್ಟ್ ನಿಮಗೆ PUC ಎಕ್ಸಾಮ್ ಏನಿದೆಯಲ್ಲ ಥಿಯರಿ ಅದು ಬರ್ದಾದ್ಮೇಲೆ ನಿಮಗೆ CET ಎಕ್ಸಾಮ್ ಬರೋಕ್ಕೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಏನು ಅಪ್ಡೇಟ್ಸ್ ಬಂದಿದೆ KA ಕಡೆಯಿಂದ ಅದ್ರ ಬಗ್ಗೆ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದೇ ಒಂದು ಸಣ್ಣ ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡಲ್ಲಿ ನಿಮಗೆ PUC ಹಾಗೆ KCT ಎಕ್ಸಾಮ್ಗೆ ಸಂಬಂಧಪಟ್ಟ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಕೂಡ ಫ್ರೀಯಾಗಿ ಸಿಗುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನೀವೆಲ್ಲರೂ ಕೂಡ PUC ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಕೂಡ ಬರೆದಾಗಿದೆ. ಇವಾಗ ಎಷ್ಟೊಂದು ಜನ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಓಕೆನಾ? ಎಷ್ಟೊಂದು ಜನ ಅಂದ್ಕೊಂಡಿರ್ತೀರಾ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ವಾ, ನೆಗ್ಲೆಕ್ಟ್ ಮಾಡ್ತೀನಿ, ನಾನು ಒಂದು ಸ್ವಲ್ಪ ಜಸ್ಟ್ ಪಾಸ್ ಆದರೆ ಸಾಕು, ನೆಕ್ಸ್ಟ್ PUC ಥಿಯರಿ ಎಕ್ಸಾಮ್ನ ನಾನು ಚೆನ್ನಾಗಿ ಮಾಡ್ಕೋತೀನಿ ಅಂತ. ಆ ರೀತಿ ಯಾರು ಕೂಡ ಮೈಂಡ್ಸೆಟ್ಟಲ್ಲಿ ಇರೋಕ್ಕೆ ಹೋಗ್ಬಿಡಿ. ಯಾಕೆಂದರೆ PUC ಥಿಯರಿ ಎಕ್ಸಾಮ್ಗಿಂತ PUC ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡುವಂಥದ್ದು ತುಂಬ ಅಂದರೆ ತುಂಬಾ ಈಸಿ ಇರುತ್ತೆ. ಅದಕ್ಕೋಸ್ಕರ ಒಂದು ಮಾರ್ಕ್ಸು ಕೂಡ ಬಿಡ್ತಾನೆ ಕಂಪ್ಲೀಟಾಗಿ ಔಟ್ ಆಫ್ ಔಟ್ನ ಸ್ಕೋರ್ ಮಾಡಿ ಪ್ರಾಕ್ಟಿಕಲಲ್ಲಿ, ಓಕೆನಾ? ನಂತರ PUC ಥಿಯರಿ ಎಕ್ಸಾಮಲ್ಲೂ ಕೂಡ ಅಷ್ಟೇ 1 ಮಾರ್ಕ್ಸು ಕೂಡ ಬಿಡೋಕೆ ಹೋಗ್ಬಿಡಿ. ನಿಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಎಕ್ಸಾಮ್ನ ಬರೀರಿ. ಯಾಕೆಂದರೆ CET ಎಕ್ಸಾಮ್ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ PUC ಥಿಯರಿ ಎಕ್ಸಾಮ್ಗಿಂತ, ಓಕೆನಾ? ನಂತರ ನಿಮಗೆ PUC ಥಿಯರಿ ಎಕ್ಸಾಮ್ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ ಏನು ತೊಗೊಂಡಿರ್ತೀರಲ್ಲ ಅದನ್ನೇ ಸೇರಿಸಿ ನಿಮಗೆ PUC ರಿಸಲ್ಟ್ನ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಮತ್ತು ನಿಮಗೆ KCT ರಿಸಲ್ಟ್ ಏನಾಗುತ್ತೆ ಅಂದರೆ KCT ಎಕ್ಸಾಮ್ ನೀವೇನು ಬರೀತೀರಾ ಅದರಲ್ಲಿ 50%ನ ತೊಗೋತಾರೆ. ಹಾಗೆ PUC ಎಕ್ಸಾಮ್ ನೀವೇನು ಬರ್ದಿರ್ತೀರಾ ಅದರಲ್ಲಿ 50%ನ ತೊಗೊಂಡು ನಿಮಗೆ CET ರ್ಯಾಂಕ್ ಅಂತ ಕೊಡ್ತಾರೆ. ಅದಕ್ಕೋಸ್ಕರ PUC ಥಿಯರಿ ಎಕ್ಸಾಮ್ನ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಮತ್ತು CET ಎಕ್ಸಾಮಲ್ಲಿ ಮೇಜರಾಗಿ ಏನು ಚೇಂಜಸ್ ಆಗಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ಗಳಿದೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾವಾಗ KCT ಅಪ್ಡೇಟ್ಸ್ಗಳ ಬಗ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ಆವಾಗ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಿಮಗೆ ಡೈರೆಕ್ಟಾಗಿ ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಬರುತ್ತೆ. ತಪ್ಪದೆ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ. ಇವಾಗ CET ಎಕ್ಸಾಮ್ ಪ್ರತಿ ವರ್ಷ ಯಾವ ರೀತಿ ನಡೀತಿತ್ತು ಅಂದರೆ ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿಲಿ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ಸಿಲೆಬಸ್ನ ಆ್ಯಡ್ ಮಾಡ್ತಾ ಇರಲಿಲ್ಲ. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿಲಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಏನು ಸಿಲೆಬಸ್ಗಳಿದೆಯಲ್ಲ ಅದನ್ನೂ ಕೂಡ ಆ್ಯಡ್ ಮಾಡಿದ್ದಾರೆ. ಇವಾಗ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಏನಾದರೂ ಚೆನ್ನಾಗಿ ಓದ್ಕೊಂಡಿದ್ದೀರಾ ಅಂದರೆ ನಿಮಗೆ CET ಎಕ್ಸಾಮ್ ಬರೀಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ, ಸರಿನಾ? ಈ ಒಂದು ಚೇಂಜಸ್ನ ಈ ವರ್ಷ ಮಾಡಿದ್ದಾರೆ. ಮತ್ತು ಈ ಒಂದು PDF ನಿಮ್ಗೆ ಏನಾದರೂ ಬೇಕು ಅಂದರೆ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ ಚಾನಲ್ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಚಾಟ್ ಬೋಟ್ ಲಿಂಕ್ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಬಿಟ್ಟು CET ಎಕ್ಸಾಮ್ದು ಸಿಲೆಬಸ್ಗಳು ಚೇಂಜಸ್ ಆಗಿದೆ ಅನ್ನೋದನ್ನ ತಿಳಿಸಿ ಅವ್ರಿಗೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು.